ಇನ್ನು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಬಂದ್ರೆ ಸಂಪುಟ ವಿಸ್ತರಣೆ ಕುರಿತು ಮುರುಗೇಶ್ ನಿರಾಣಿ ಅವರು ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ. 20 ಸಚಿವ ಸ್ಥಾನ ಹಾಗೂ ಖಾತೆ ಹಂಚಿಕೆಯಲ್ಲಿ ಗೊಂದಲ ಆಗತ್ತೆ. ಕಾಂಗ್ರೆಸ್ ಅಸಮಾಧಾನಿತರ ದೊಡ್ಡ ತಂಡವೇ ಬಿಜೆಪಿಗೆ ಬರುತ್ತೆ. 2028ರ ಚುನಾವಣೆಯಲ್ಲಿ ಅಸಮಾಧಾನಿತರ ತಂಡ ಬಿಜೆಪಿಗೆ ಸೇರುತ್ತೆ. ಸದ್ಯಕ್ಕೆ ಈಗ ಏನು ಹೇಳೋದಕ್ಕೆ ಆಗಲ್ಲ. ಸಂಪರ್ಕದಲ್ಲಿದ್ದಾರೆ, ನೋಡ್ತೀರಿ. ಖಾತೆ ಹಂಚಿದ ಮೇಲೆ ತಾವಾಗಿಯೇ ಬರ್ತಾರೆ. ಹೊಸ ಬಾಂಬ್ ಸಿಡಿಸಿದ ಮಾಜಿ ಸಚಿವ ಮುರುಗೇಶ್ ನಿರಾಣಿ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಕಾವು ತಾರಕಕ್ಕೆ ಏರಿರ್ತಕ್ಕಂಥ ಬೆನ್ನಲ್ಲೇ ಈಗ ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನವನ್ನೇ ಮೂಡಿಸಿದೆ. ಸಚಿವರ ಪಟ್ಟಿ ಇನ್ನೂ ಕೂಡ ಅಧಿಕೃತವಾಗಿ ಹೊರಬರತಕ್ಕಂಥ ಮುನ್ನವೇ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆ ಆಗುತ್ತೆ ಅಂತ ಅವರು ಭವಿಷ್ಯ ನುಡಿದಿದ್ದಾರೆ. ಎಸ್, ಕೇಳಿಸ್ಕೊಳ್ಳಿ. ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂತವರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಗಿದೆ ಅಲ್ಲಿ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂಥದ್ದು ಉಳಿದವರಿಗೆ ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವರ ಅಧಿಕಾರಿಗಳನ್ನು ಮಾಡಿಕೊಡುವಂಥದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂಥ 2028ರ ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂತವರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಗಿದೆ ಅಲ್ಲಿ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂಥದ್ದು ಉಳಿದವರಿಗೆ ಮತ್ತೆ 20 ಮಂದಿ ಪೋರ್ಟ್ಫೋಲಿಯೋ ಹಂಚೋದ್ರಲ್ಲಿ, ಅವರ ಅಧಿಕಾರಿಗಳನ್ನು ಮಾಡಿಕೊಡುವಂಥದ್ರಲ್ಲಿ, ಅವ್ರಿಗೆ ಆಫೀಸ್ಗಳನ್ನು ಹಂಚುವಂಥದ್ರಲ್ಲಿ ಸಾಕಷ್ಟು ಗೊಂದಲಗಳಾಗ್ತದೆ. ಮುಂದೆ ಬರುವಂಥ 2028ರ ಚುನಾವಣೆಯಲ್ಲಿ ಒಂದು ದೊಡ್ಡ ತಂಡನೇ ಕಾಂಗ್ರೆಸ್ ಅಸಮಾಧಾನ ಗ್ರೂಪ್ ಭಾರತೀಯ ಜನತಾ ಪಾರ್ಟಿ ಸೇರ್ತದೆ. ಮತ್ತೆ ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಆಗಿರುವಂತವರು ದೊಡ್ಡ ತಂಡನೇ ಬಿಜೆಪಿ ಬರುವಂತದ್ದು ಇದೆ. ಇನ್ನು ಕಾಯ್ದು ನೋಡ್ರಿ, 20 ಮಂದಿ ಮಿನಿಸ್ಟರ್ ಮಾಡಿದ ಮೇಲೆ ಏನೇನು ಪರಿಸ್ಥಿತಿ ಆಗಿದೆ ಅಲ್ಲಿ ಅನ್ನುವಂಥದ್ದನ್ನ. ಆ 20 ಮಂದಿ ಮಿನಿಸ್ಟರ್ ಆಗುವಂಥದ್ದು